ಇದು ದಕ್ಷಿಣ ಕನ್ನಡ ಬಂಟ್ವಾಳದಿಂದ. ದಕ್ಷಿಣ ಕನ್ನಡ ಬಂಟ್ವಾಳ. ಎಸ್, ನಿಮ್ಮ ಭಾಷೆ ನೋಡಿದಾಗ ಗೊತ್ತಾಗ್ತದೆ. ತುಂಬ ಜನಗಳ ಹತ್ರ ಇತ್ತೀಚೆಗೆ ಮಾತಾಡಿ ನಂಗೆ ಗೊತ್ತಾಗ್ಬಿಡ್ತಾ ಇದೆ ಯಾವ ಡಿಸ್ಟಿಕ್ಕಿಂದ ಮಾತಾಡ್ತಾರೆ ಇವರು ಅಂತ. ಎಸ್, ಈಗ ನಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀರಾ ತಾವು? ನೋಡ್ತಾ ಇದ್ದೇವೆ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ. ಈಗ ಒಂದಷ್ಟು ಕ್ವಶನ್ಸ್ಗಳು ಉಟ್ಕೊಳ್ತಾ ಇದೆ. ಈಗ ಜನ ಕೇಳ್ತಾ ಇದ್ದಾರೆ ನನಗೆ ಲೆಕ್ಕ ಕೊಡ್ತಾ ಇಲ್ಲ ಅಂತ. ನಾನು ಜನ ಏನು ಹೇಳ್ತಾರೋ ಅದನ್ನ ನೇರವಾಗಿ ಬಿಟ್ಬಿಡ್ತಾ ಇದ್ದೀನಿ, ಜನ ಅವರವರೇ ತೀರ್ಮಾನ ಮಾಡ್ಕೊಳ್ಳಿ ಅಂತ. ಆದರೆ ಒಂದಷ್ಟು ದಿನ ನಮಗೆ ಬೆದರಿಕೆ ಹಾಕ್ತಾರೆ, ಧಮಕಿ ಹಾಕ್ತಾರೆ, ನೋಡು ನೀನು ಚಾನಲ್ನ ಸ್ಟಾಪ್ ಮಾಡ್ತೀವಿ ಅಂತ ಏನೇನೋ ಹೇಳ್ತಾರೆ ಸರ್. ಇವ್ರಿಗೆ ನಿಜಕ್ಕೂ ಕೂಡ ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದಾರೆ, ನೇರವಾಗಿ ದಾಖಲೆಗಳನ್ನ ಅಲ್ಲಲ್ಲೇ ಬಿಡುಗಡೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಎನಿವೇಸ್, ಈಗ ನೀವು ಇವತ್ತು ಯಾವ ವಿಷಯ ಮಾತಾಡಕ್ಕೆ ಹೋಗಿದ್ರೆ, ನಾನು ಏನು ಧರ್ಮಸ್ಥಳದಿಂದ ನಿಮ್ಗೆ ಏನಾದರೂ ಒಳ್ಳೇದಾಗಿದೆಯಾ ಒಳ್ಳೇದಾಗಿದ್ರೆ ದಯವಿಟ್ಟು ಸತ್ಯಾಸತ್ಯತೆ ಹೇಳ್ಬಿಡಿ ನನಗೆ. ಸರ್, ನಾವು ಕೂಡ ಮೊದಲು ಅಂದ್ರೆ ತುಂಬಾ ಒಳ್ಳೆದಿತ್ತು. ಅಂದ್ರೆ ಅವರ SPDRDP ಲೈನ್ ಅಲ್ಲಿ ನೋಡಿದ್ರೆ, ಅವರ ಡಾಕ್ಯುಮೆಂಟ್ ಲೈನ್ ಅಲ್ಲಿ ನೋಡಿದ್ರೆ ಎಲ್ಲವೂ ಕ್ಲಿಯರ್ ಆಗಿದೆ, ತೊಂದರೆ ಇಲ್ಲ. ಓಕೆ. ಆದ್ರೆ ಪ್ರಾಬ್ಲಮ್ ಇರುವುದು ಎಲ್ಲಿ ಅಂದ್ರೆ, ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ನಮ್ಮ ಪುಸ್ತಕದ ಲೈನ್ ನೋಡಿದ್ರೆ ತುಂಬಾ ಅಲ್ಲಿ ವ್ಯತ್ಯಾಸ ಕಾಣ್ತದೆ. ಹೇಗೆ ನಿಮ್ಗೆ ಹೆಂಗೇನು ಅಲ್ಲ ಅಕೌಂಟ್ ನಿಮ್ಗೆ ಹೆಂಗ್ ನೋಡಕ್ ಸಿಕ್ತು ಅಂತ ಯಾರು ಕೊಡೋದೇ ಇಲ್ಲ ಅಂತಾರಲ್ಲ, ನಿಮ್ಗೆ ಹೆಂಗೆ ಅಕೌಂಟ್ ನೋಡಕ್ ಸಿಗ್ತಾ ಇದೆ? ಇಲ್ಲ, ಮೊದಲಿಗೆ ನಾವು ಅಂದ್ರೆ ಈ ವಿಷಯ ಹೆಚ್ಚಾಗಿ ಮುನ್ನೆಲೆಗೆ ಬಂದ ಮೇಲೆ ನಮ್ಗೆ ಸ್ಟೇಟ್ಮೆಂಟ್ ಬೇಕಂತ ನಾವೇ ಕೇಳಿದ್ದೇವೆ, ಸ್ಟೇಟ್ಮೆಂಟ್ ಕೊಡಿ ಇಲ್ಲದಿದ್ರೆ ಕಟ್ಟಲ್ಲ ಅಂತ. ಅದಕ್ಕೆ ಅವರು ಮೊದಲಿಗೆ ಫಸ್ಟ್ ಟೈಮ್ ಅವರೇ ಸ್ಟೇಟ್ಮೆಂಟ್ ಬಂದು ಕೊಟ್ರು. ಆಮೇಲೆ ಅದು ನಮ್ಗೆ ಸರಿ ಕಾಣಲ್ಲ, ಮತ್ತೆ ನಾವೇ ಬ್ಯಾಂಕಿಗೆ ಹೋಗಿ, ನಮ್ಮ ಹತ್ತಿರ ಬ್ಯಾಂಕ್ ಇದೆ ಒಂದು, ಅವರ ಹೆಸರೇ ಇದೆ, ಅಲ್ಲಿ ಹೋಗಿ ಅಲ್ಲಿಂದ ತೆಗೆದುಕೊಂಡು ಬಂದೆವು. ಬಂದಾದ್ಮೇಲೆ ಪುನಃ ಮತ್ತೆ ಅವರೇ ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಇವಾಗ ನಿಮ್ಗೆ ಕಳಿಸ್ತೇವೆ ಅದನ್ನು. ಅದರಲ್ಲಿ ತುಂಬಾನೇ ವ್ಯತ್ಯಾಸ. ಏನ್ ಸರ್, ಡಿಸ್ಪ್ಲೇ ಮಾಡ್ತಾ ಇದೀವಿ ನೀವು. ಅದ್ರಲ್ಲಿ ನೋಡಿ, ಅಲ್ಲಿ ಅಕೌಂಟ್ ಓಪನ್ ಆದ ಡೇಟ್ ನೋಡಿ ಮೊದಲಿಗೆ. ಓಕೆ. ಆ ಡೇಟಿಗೂ ಅಂದ್ರೆ ಅದು ಡಿಸೆಂಬರ್ ಅಲ್ಲಿ ಆಗಿದೆ. ಆದ್ರೆ ಅವರು ವ್ಯವಹಾರ ಮಾಡಿರುವುದು ಜನವರಿಯಿಂದಲೇ ಮಾಡಿದ್ದಾರೆ, ಅಂದ್ರೆ 11 ತಿಂಗಳು ಮುಂಚೆನೆ ಮಾಡಿದ್ದಾರೆ. ಅಕೌಂಟ್ ಓಪನ್ ಆಗಿ ಅಕೌಂಟ್ ಓಪನ್ ಆಗೋದಕ್ಕೆ ಮುಂಚೆನೆ 11 ತಿಂಗಳು ಮುಂಚೆನೆ ಮಾಡಿದ್ದಾರೆ. ಕೊಟ್ಟರೆ ವ್ಯವಹಾರ ಆಗೋಗ್ಬಿಟ್ಟಿದೆ, ಬಿಸ್ನೆಸ್ ಆಗ್ಬಿಟ್ಟಿದೆ. ಹೌದೌದು, ಒಂದು 11 ತಿಂಗಳು ಮುಂಚೆ ವ್ಯವಹಾರ ಆಗಿದೆ ಅದರಲ್ಲಿ. ಓಕೆ, ಅಂದ್ರೆ ಇಲ್ಲಿ ನಿಮ್ಮ ವಿಷಯ ಹೇಳ್ತೀನಿ ಸರ್. ಅಲ್ಲ, ಇವಾಗ ನನ್ನ ಸಣ್ಣ ವಿಷಯ, ನಾವು ಒಂದು 7 ಲಕ್ಷ ಅದನ್ನು ಮೊದಲೇ ಕೊಂಡು ಹೋಗಿ ಬ್ಯಾಂಕ್ ಹತ್ರ ಕೊಟ್ಟರೆ ಅವರು ಇಟ್ಕೊಳ್ತಾರ? ಇಲ್ಲ. ಅಕೌಂಟ್ ಓಪನ್ ಆಗದೇನೆ? ಇಲ್ಲ. ಹಾಗಾದ್ರೆ ಇಲ್ಲಿ ಅದು ಕೂಡ ನೋಡಿ, ಅಲ್ಲಿ 7 ಲಕ್ಷದವರೆಗಿನ ವ್ಯವಹಾರವನ್ನು ಮೊದಲೇ ಆಗಿದೆ, ಅಕೌಂಟ್ ಓಪನ್ ಆಗಿರುವುದಕ್ಕಿಂತ ಮುಂಚೆನೆ. ಓ, ಇದು ಪಾಯಿಂಟ್. ಹೌದು, ಒಂದೇ ಪಾಯಿಂಟ್ ಅದು. ಮತ್ತೆ ನಾವು ಕಟ್ಟಿರುವಂತಹ ವಾರದಾನ ಅಲ್ಲಿ ಪೇಟೆಯಾಗಿ ತೋರಿಸ್ತಾರೆ, ಪೈಸೆ ಅಂತಾನೆ ಹಾಕಿದ್ದಾರೆ. ಅಂದ್ರೆ ನೀವು ಬರೋಕ್ಕಿಂತ ಮುಂಚೆ ಓಪನ್ ಆಗಿದಂತ ಅಕೌಂಟ್, 11 ತಿಂಗಳಿಂದ ಮುಂಚೆ ಓಪನ್ ಆಗಿದ್ದ ಅಕೌಂಟ್ ನೀವು ಬಂದ ಮೇಲೆ ಶುರುವಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಹೌದೌದು. ಅಂದ್ರೆ ಇಲ್ಲ, ನಮಗೆ ಡಿಸೆಂಬರ್ 2027 ಓಪನ್ ಆಗಿದೆ ಅಂತ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ವ್ಯವಹಾರ ಅದರಲ್ಲಿ ಅದಕ್ಕಿಂತ ಮುಂಚೆ ಅಂದ್ರೆ ಜನವರಿಯಲ್ಲಿ ಆಗಿದೆ. 4/1/2022 ಅದು ವ್ಯವಹಾರ ಆಗಿದೆ ಅದರಲ್ಲಿ. 11 ತಿಂಗಳು ಮುಂಚಿನ ಅಷ್ಟೊಂದು ವ್ಯವಹಾರ ಆಗಿದೆ ಅದರಲ್ಲಿ. ಮತ್ತೆ ನೋಡಿ, ಅಲ್ಲಿ ಕೆಳಗೆ ಒಂದು 57,000 ಮತ್ತು 40,000 ಏನೋ ಹಾಕಿದ್ದಾರೆ ಅದರಲ್ಲಿ. ಅದು ನಾವು ಕಟ್ಟೇ ಇಲ್ಲ ಹಣ, ಅದು ವಾರದ ಹಣ, ಅದು ಅಷ್ಟು ಕಟ್ಟಿಲ್ಲ. ಅದು ಯಾಕೆ ಅಷ್ಟೊಂದು ಹಾಕಿದ್ದಾರೆ? ಒಂದೇ ದಿನದಲ್ಲಿ 16 ಸಾರಿ ಅದರಲ್ಲಿ ಹಾಕಿದ್ದಾರೆ ಅವರು ಅಕೌಂಟ್ಗೆ. ಒಂದೇ ದಿನದಲ್ಲಿ 16 ಸಲ ದುಡ್ಡು ಹಾಕಿದ್ದಾರೆ ಅಕೌಂಟ್ಗೆ, ನೀವು ಕಟ್ಟೇ ಇಲ್ಲ? ಹೌದು, ಕಟ್ಟೇ ಇಲ್ಲ. ನಿಮ್ ಗ್ರೂಪ್ ಇಂದ ನಿಮ್ ಸಂಘ ಕಟ್ಟುವುದು, ನಾವು ವಾರದಲ್ಲಿ ಕಟ್ಟುವುದು. ಅದು ನಮ್ಗೆ 14,000 ಮಿನಿಮಮ್ 14,000 ಬರ್ತದೆ ನಮ್ಮ ಕಂತು. ಅದೊಂದು ಪಾಯಿಂಟ್. ಎರಡನೇದು. ಮತ್ತೆ ಮೂರನೇದು ಅದೇ ಬೈ ಸ್ಯಾಲರಿ ಅಂತ ಆಗಿದ್ದಾರೆ. ನಿಜವಾಗಿ ಅದು ಏನು ಲೋನ್ ರಿಕವರಿ ಅಂತ ಹಾಕ್ಬೇಕಿತ್ತು ಅದರಲ್ಲಿ. ಲೋನ್ ರಿಕವರಿ, ಹೌದು. ನಿಮ್ ಲೋನ್ ಕೊಟ್ಟಿದ್ದಾರೆ, ಲೋನ್ ರಿಕವರಿ ಮಾಡ್ಕೊತಾ ಇದ್ರೆ ಲೋನ್ ರಿಕವರಿ ಅಂತ. ನೋಡಿ, ಅದರಲ್ಲಿ ಮತ್ತೊಂದು ನಾವು ಉಳಿತಾಯ ನಮ್ದು 1 ಲಕ್ಷದವರೆಗೆ ಆಗಿದೆ. ಅದನ್ನು ಎಲ್ಲೂ ತೋರಿಸಲ್ಲ ಅದರಲ್ಲಿ. ಓಕೆ, ನೀವೆಲ್ಲ ಸೇರಿ ಉಳಿತಾಯ ದುಡ್ಡು ಕೊಟ್ಟಿದ್ದೀರಾ ಪ್ರತಿ ವಾರ? ವಾರ ಕೊಟ್ಟಿದ್ದೇವೆ ನಾವು ಸೇರಿ 13 ವರ್ಷ ಆಯ್ತು. ಅದರಲ್ಲಿ ಎಲ್ಲೂ ಉಳಿತಾಯದ ಹಣ ಇಲ್ಲ. ಇಲ್ವೇ ಇಲ್ಲ. ಇಲ್ಲ. ಓಕೆ, ಅಂದ್ರೆ ಶುರು ಮಾಡಕ್ಕೆ ಮುಂಚೆ ಬೈ ಸ್ಯಾಲರಿ ಅಂದ್ರೆ ಏನ್ ಸರ್? ನಿಜವಾಗಿ ಸಂಬಳ ಅಂತ ಅರ್ಥ ಅಲ್ವಾ? ಹೌದು, ಸಂಬಳ. ನೀವು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ. ಏನ್ ಸರ್? ಸಂಬಳ ಮಾಡಿದ್ರೆ ನೀವು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ, ಅಲ್ಲ ಸಂಬಳ ಅಂತ ಹಾಕ್ತಾರೆ. ಈಗ ಅವರಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ರೆ ಅವ್ರು ಸಂಬಳ ಕೊಟ್ಕೊಳ್ಳಿ. ಅವರು ಆ ಸಂಬಳ ಕೊಡೋದನ್ನ ನಿಮ್ಮ ಅಕೌಂಟ್ಗೆ ಯಾಕೆ ಹಾಕ್ತಾರೆ? ಅದೇ ಅದು ನಮ್ಮ ಮೊದಲ ಪ್ರಶ್ನೆ. ನಮ್ಮ ಅಕೌಂಟಿಗೆ ಸಂಬಳ ಅಂತ ಯಾಕೆ? ಅದು ನಾವು ಕಟ್ಟಿದ್ದಾನೆ, ಅವರು ಕೊಟ್ಟದ್ದಲ್ಲ. ನಾವು ಕಟ್ಟಿರುವ ವಾರದಲ್ಲಿ ಕಟ್ಟಿರುವ ಹಣವನ್ನು ಸಂಬಳ ಅಂತ ಯಾಕೆ ಹಾಕಿದ್ದಾರೆ?
ಅದಕ್ಕೆ ಅವರ ಹತ್ರ ಉತ್ತರವೂ ಇಲ್ಲ ನಾವು ಕೇಳಿದ್ದಕ್ಕೆ. ಮತ್ತೆ ಬಂದು ಕೂಡ ಇಲ್ಲ, ನಮ್ಮ ಕಡೆ ಬಂದೇ ಇಲ್ಲ. ಸ್ಟೇಟ್ಮೆಂಟ್ ಇದ್ದ ಮೇಲೆ ಈ ಪ್ರಶ್ನೆ ಕೇಳಿದ ಮೇಲಿಂದ ಎಷ್ಟು ದಿನ ಆಯ್ತು? 4 ತಿಂಗಳಾಯ್ತು. ನಾವು 4 ತಿಂಗಳು. 4 ತಿಂಗಳಿಂದ ಬಂದೇ ಇಲ್ಲ. 6 ತಿಂಗಳಾಯ್ತು. 6 ತಿಂಗಳು. ಹೌದು. ಓಕೆ. ಎಷ್ಟು ಲಕ್ಷ ಸಾಲ ತಗೊಂಡಿದ್ರಿ ನಿಮ್ಮ ಒಟ್ಟು ನಿಮ್ಮ ಸಂಘದ ಹೆಸರು? ನಮ್ಮಲ್ಲಿ ಟೋಟಲ್ 16 ಲಕ್ಷ ನಮ್ಮ ಬುಕ್ ಅಲ್ಲಿ ಇರುವುದು. ಬುಕ್ ಅಲ್ಲಿ ನಿಮ್ಮ ಸಂಘಕ್ಕೆ 16 ಲಕ್ಷ. ಆದ್ರೆ ಇಲ್ಲಿ ನೋಡಿ, ಅಲ್ಲಿ ಅದರಲ್ಲಿ ಇರುವುದು 14 ಲಕ್ಷ ಬ್ಯಾಂಕ್ ಅಲ್ಲಿ ಇರುವುದು. ಹಾಗಾದ್ರೆ 2 ಲಕ್ಷ ಎಲ್ಲ ಹೋಯ್ತು, ಅದು ಯಾರಲ್ಲಿ ಉಂಟು? ಪ್ಲಸ್ ನಮ್ಮ ಉಳಿತಾಯ ಇದೆ 1 ಲಕ್ಷ, 3 ಲಕ್ಷ ರೂಪಾಯಿ ಇತ್ತು, ಅದು ಯಾರ ಹತ್ರ ಉಂಟು ಹಾಗಾದ್ರೆ? ಓಕೆ. ಆ 3 ಲಕ್ಷಕ್ಕೆ ಬಡ್ಡಿಯಲ್ಲಿ ಯಾವ ಅಕೌಂಟ್ ಅಲ್ಲಿ ಇಟ್ಟಿದ್ರೆ ಅದಕ್ಕೂ ಉತ್ತರ ಇಲ್ಲ. ನಿಮ್ಗೆ ಈ ಅಕೌಂಟ್ ಹೆಂಗ್ ಸಿಕ್ತು ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ. ಹೆಂಗೆ ನೀವು ಜಾಣತನದಿಂದ ತಗೊಂಡ್ರಿ? ತುಂಬಾ ಜನ ಹೇಳ್ತಾರೆ ಅಕೌಂಟೇ ಸಿಗ್ತಾ ಇಲ್ಲ. ನಾವು ಬ್ಯಾಂಕ್ ಹೋಗಿದ್ದೇವೆ ಮೊದಲ ಇವರ ಹತ್ರ ಕೇಳಿದ್ದೇವೆ SPDRDK ಅವರಿಂದ. ಅವರು ನಾವು ಕಟ್ಟಲ್ಲ ಅಂತ ತುಂಬಾ 1 ವಾರ 2 ವಾರ ಜಾಗ ತಂದು ಕೊಟ್ರು. ಅವರು ಇನ್ನು ಇವರು ಇಷ್ಟು ಅಮೌಂಟ್ ಇದೆ ಅಲ್ಲ ನೋಡಿ, 16 ಲಕ್ಷ ಇವರದ್ದು ಸಾಲ ಉಂಟಲ್ಲ, ಒಂದ್ ವೇಳೆ ಕಟ್ಟಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟರು, ಏನು ಗೊತ್ತಿಲ್ಲ ಅದು. ಆಮೇಲೆ ಅದು ನಮ್ಗೆ ಸರಿ ಕಂಡಿಲ್ಲ. ಆಮೇಲೆ ನಾವೇ ಬ್ಯಾಂಕ್ಗೆ ಹೋಗಿದ್ದೇವೆ. ನಾವು ಹೋದ್ಮೇಲೆ ಅಲ್ಲಿ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಕೂಡ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಆದ್ರೆ ನಾವು ಅದನ್ನು ಕೊಡ್ಲೇಬೇಕಂತ ಎಲ್ಲ ಮನವಿ ಬರೆದು ಕೊಟ್ಟೆವು. ಕೊಟ್ಟಾದ್ಮೇಲೆ ಅವರು ಇದನ್ನು ಮನವಿ ಬರೆದ್ಮೇಲೆ ಕೊಟ್ಟು ಆದ್ಮೇಲೆ ಅವರು ನಮ್ಗೆ ಆ ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತೆ ಪುನಃ ಇವರ ಹತ್ರ ಕೇಳಿದೆ, ಇನ್ನೊಂದು ನಮ್ಗೆ ನಮ್ಗೆ ನಾವು ಅಲ್ಲಿ ತಗೊಂಡದ್ದು ಬ್ಯಾಂಕಿಂದಲೇ ನಾವೇ ತಗೊಂಡ್ರೆ ಅದಕ್ಕೆ ಜೀವ ಹಾಕಿ ಇರ್ಲಿಲ್ಲ ಅವರು. ಆಮೇಲೆ ನಮ್ಗೆ ಬೇಕು, ನಮ್ಗೆ ಜೀವ ಇರುವಂತ ಸ್ಟೇಟ್ಮೆಂಟ್ ಬೇಕಂತ ಅಂದ್ರೆ ಪ್ರೂಫ್ ಇರ್ತದೆ, ಇಲ್ಲದಿದ್ರೆ ಯಾರು ಕೊಟ್ಟಿದ್ದಾರೆ ಅಂತ ನಮ್ಗೆ. ಅದಕ್ಕಾಗಿ ಜೀವ ಇರುವಂತದ್ದು ಬೇಕಂತ ಅದನ್ನು ನಾವು ನಿಮ್ಗೆ ಕಳಿಸಿದ್ದೇವೆ. ನೋಡಿ ಅದರಲ್ಲಿ ಅಲ್ಲೇ ಪಾಯಿಂಟ್ ಇದೆ ನೋಡಿ, ಮೊದಲು ಅಕೌಂಟ್ ಓಪನ್ ಆಗಿರೋದು, ಆಮೇಲೆ ನಾವು ಸ್ಯಾಲ್ರಿ, ಮತ್ತೆ ಇನ್ನೊಂದು ಇದೆ ಅದರಲ್ಲಿ ಇಡೀ ಸಂಘಕ್ಕೆ ಯಾರ ಹೆಸರೇ ಇಲ್ಲ ಅದರಲ್ಲಿ ಪೆನ್ಷನ್ ಅಂತ ಹಾಕಿದ್ದಾರೆ. ಅದು ಕೂಡ 14,000 ಪೆನ್ಷನ್. ಸ್ಯಾಲ್ರಿ ಆಯ್ತು, ಪೆನ್ಷನ್ ಆಯ್ತು. ಸ್ಯಾಲರಿ ಇರುವವರಿಗೆ ನಿಜವಾಗಿ ನೋಡಿ, ಅದರಲ್ಲಿ ಕೆಲಸ ಇರುವವರಿಗೆ ಅದು ಅವರಿಗೆ ಅದು ಓಕೆ ಪೆನ್ಷನ್ ಕೊಡ್ಬೋದು, ತೊಂದ್ರೆ ಇಲ್ಲ. ನಿಮ್ಮ ಅದೇ ಅದೇ ಮೈನ್ ವಿಚಾರ ಅಲ್ಲಿ. ಸರ್ ಇಲ್ಲಿ ಮುಂಚೆನೇ ಅಕೌಂಟ್ ಹೇಳಿ ಇಲ್ಲಿ ಮುಂಚೆನೇ ಅಕೌಂಟ್ ಓಪನ್ ಆಗ್ಬಿಟ್ಟಿದೆ ಅಲ್ವಾ? ನೀವು ಸಂಘ ಕ್ರಿಯೇಟ್ ಮಾಡಿದ ಮೇಲಿಂದ ಅದಕ್ಕೆ ಅನಂತಗಳು ಮುಂಚೆನೇ ಸಂಘ ಓಪನ್ ಆಗಿದೆ ಅಲ್ವಾ? ನಿಮ್ಗೆ ಎಲ್ಲೋ ಒಂದ್ ಕಡೆ ಡೌಟ್ ಬಂದು ಬ್ಯಾಂಕ್ ಹತ್ರ ಹೋಗ್ತೀರಿ, ಸ್ಟೇಟ್ಮೆಂಟ್ ತಗೋತೀರಿ, ಹಾಗೆ ಸಂಘದವರಿಂದನೂ ಕೂಡ ಸ್ಟೇಟ್ಮೆಂಟ್ ತಗೋತೀರಿ ನೀವು ಅಲ್ಲಿ ಆಫೀಸಿಂದನೂ ಕೂಡ. ಎರಡು ಮ್ಯಾಚ್ ಮಾಡಿದಾಗ ಎರಡು ಕೂಡ ಡಿಫ್ರೆನ್ಸ್ ಬರುತ್ತೆ. ನೀವು ನಿಮ್ಮ ಕನ್ಫರ್ಮೇಶನ್ಗೆ ಬ್ಯಾಂಕ್ ನೋಡ್ತಾ ಶೀಲು ಕೂಡ ಹಾಕ್ಸ್ಕೋತೀರಾ, ಯಾಕಂದ್ರೆ ಅವ್ರು ಕೂಡ ಸ್ಟೇಟ್ಮೆಂಟ್ಗೆ ಬ್ಯಾಂಕ್ ಮ್ಯಾನೇಜರ್ ಕೊಡಲ್ಲ ಇದನ್ನ ಅಲ್ವಾ? ನೀವೆಲ್ಲ ಬುದ್ಧಿವಂತರು. ಅದಕ್ಕಿಂತ ಮುಂಚೆ ಕೊಟ್ಟಂತ ಯಾವುದೇ ಸ್ಟೇಟ್ಮೆಂಟ್ ಇರ್ಲಿಲ್ಲ. ಆಮೇಲೆ ನಮ್ಗೆ ಸೀಲ್ ಇರುವುದೇ ಬೇಕಾದ್ರೆ ನಾವು ಹೇಳ್ತೇವೆ, ಇಲ್ಲಂದ್ರೆ ನಮ್ಮ ಕಟ್ಟ ಇರತ್ತಲ್ಲ ಅಂತ. ಆಮೇಲೆ ಸೀಲ್ ಇರುವುದಕ್ಕೆ ತಂದು ಕೊಟ್ರು. ಅದರಲ್ಲಿ ಇಷ್ಟೆಲ್ಲ ಅದು ಕೂಡ ವಾರದ ನಾವು ಪುಸ್ತಕದಲ್ಲಿ ಏನು ಬರ್ದಿರ್ತೀವಲ್ಲ, ಆ ಪುಸ್ತಕದಲ್ಲಿ ಬರೆದಂತಹ ವಾರ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಅಂದ್ರೆ ಒಂದೊಂದು ವಾರ ಹಣವೇ ಹೋಗಿಲ್ಲ, ಅದರಿಂದ ಹಣವೇ ಹೋಗಿಲ್ಲ. ಇವರು ತಗೊಂಡಿದ್ದಾರೆ, ಆದ್ರೆ ಬ್ಯಾಂಕಿಗೆ ಇವರು ಟ್ರಾನ್ಸ್ಫರ್ ಮಾಡಿಲ್ಲ. ಓಕೆ, ಅಂದ್ರೆ ನಿಮ್ಮ ಹತ್ರ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋದ್ರು, ಅವತ್ತು ಹಣ ಹೋಗಿಲ್ಲ ಆ ಬ್ಯಾಂಕ್ಗೆ, ಹೋಗೇ ಇಲ್ಲ. ಕೆಲವು ಒಂದೊಂದು ವಾರ, ತಿಂಗಳಲ್ಲಿ 1 ವಾರ ಹೋಗೇ ಇಲ್ಲ. ಹೋಗೇ ಇಲ್ಲ. ನಿಮ್ಮದು ಎಷ್ಟು ಹಣ ಕಲೆಕ್ಟ್ ಆಗಿದೆ ಅಷ್ಟು ಹಣನೂ ಅಲ್ಲಿ ಇಲ್ಲ. ಇಲ್ಲ. ಓಕೆ. ಮತ್ತೆ ನಮ್ಗೆ ಬರುವಂತ ಲೋನ್ ನಿಜವಾಗಿ ಅದೇ ಅಕೌಂಟ್, ಯಾವ GC ಅಕೌಂಟ್ ಅಂತ ಹೇಳ್ತಾರ ಅದೇ ಅಕೌಂಟ್ ಅಲ್ಲಿ ನಮ್ಗೆ ಬರ್ಬೇಕಿತ್ತು. ಆದ್ರೆ ಅದು ಅಕೌಂಟ್ ಇಂದ ಯಾವುದೇ ಕಾರಣಕ್ಕೂ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಲ್ಲ. ಸರಿ. ನಿಜವಾಗಿ ನಮ್ಗೆ ಇವರು ನಮ್ದು ಅಂತ ಏನಿದೆಯೋ ನಮ್ಮ ಸಂಘದವರ ಅಕೌಂಟ್ ಅಂತ ಅದು ಅದರಿಂದ ನಮ್ಗೆ ಬರ್ಬೇಕಾಗಿರೋದು, ಬೇರೆ ಅಕೌಂಟ್ ಇಂದ ಅಲ್ಲ ನಿಜವಾಗಿ ಬರ್ಬೇಕು. ಹೌದು. ಅಂದ್ರೆ ಈಗ ದೊಡ್ಡವರು ಹೇಳಿದ್ದಾರೆ ಇದು ಬ್ಯಾಂಕ್ ಅವ್ರು ಕೊಡ್ತಾ ಇರೋದು, ಬ್ಯಾಂಕ್ ಕೊಡ್ತಾ ಇರೋದು ಅಂತ. ಹೌದು. ನಿಮ್ಗೆ ಬ್ಯಾಂಕ್ನವರೇ ಕೊಟ್ಟಿದ್ದ? ಇಲ್ಲ, ನಮ್ಗೆ ಬ್ಯಾಂಕ್ ಅವರೇ, ನಮ್ದು ಯಾವುದೇ ಹೆಸರಲ್ಲಿ ಇಲ್ಲ ನೋಡಿ. ಅಲ್ಲಿ ನನ್ನ ಹೆಸರಾಗ್ಲಿ ಯಾರದ್ದಾದ್ರೂ ಅದರಲ್ಲಿ ಒಂದೇ ಹೆಸರಿದೆ, ಇವರಿಗೆ ಲೋನ್ ಹೋಗಿದೆ ಇದರಿಂದ ಅಂತ ಇಲ್ಲ. ಯಾರು ಲೋನ್ ಹೋಗಿದೆ ಅಂತ ಇಲ್ಲ, ಎಷ್ಟು ಸೇವಿಂಗ್ಸ್ ಬಂದಿದೆ ಅಂತ ಇಲ್ಲ, ಯಾರ ಹತ್ರ ಎಷ್ಟು ಕಲೆಕ್ಟ್ ಮಾಡಿದೆ ಅಂತ ಗೊತ್ತಿಲ್ಲ. ಇಲ್ಲ ಆದ್ರೆ ಸ್ಯಾಲ್ರಿ ಅಂತ ಹಾಕ್ಬಿಟ್ಟಿದ್ದಾರೆ. ನೀವೆಲ್ಲ ಕೆಲಸಗಾರ, ಬೈ ಸ್ಯಾಲ್ರಿ ಅಂದ್ರೆ ಹಾಕಿದ್ದಾರೆ. ಯಾವ ಬ್ಯಾಂಕ್? ಮತ್ತೆ ಯಾವ ಬ್ಯಾಂಕ್ ಹೇಳಿದ್ರೆ ನಮ್ಗೆ TRK, ಅದು SBI ಬ್ಯಾಂಕ್ ಮ್ಯಾನೇಜರ್ಗಳು ಏನ್ ಭ್ರಷ್ಟಾಚಾರದಲ್ಲಿ ಇದ್ದಾರಾ ಅಂತ ಅದೇ ಡೌಟ್ ಆಗುತ್ತೆ.
ಇವ್ರಗಳ ಮೇಲೆ ಆಕ್ಷನ್ ಆಗಲ್ವಾ? ಎನಿವೇಸ್ ಇರಲಿ, ಅದು ಮುಂದೆ ಮಾತಾಡೋಣ. ನೆಕ್ಸ್ಟ್ ಹೇಳಿ, ಏನಾಯ್ತು? ನೆಕ್ಸ್ಟ್ ಏನಾದ್ರು PRK ಮತ್ತು ನಾವು LIC ಬಾಂಡ್ ಮಾಡ್ತೇವೆ. LIC ಬಾಂಡ್, ಓಕೆ. PRK ಕೂಡ ಮಾಡ್ತೇವೆ. PRK ಅಂದ್ರೆ ನಮ್ಗೆ ಅದು ಜೀವ ಭದ್ರತೆ ಆ ಲೋನಿಗೆ. ಓಕೆ, ಅಂದ್ರೆ ಸತ್ತು ಹೋದ್ರೆ ಆ ದುಡ್ಡು ಮನ್ನಾ ಆಗತ್ತೆ ಅಂತ. ಮನ್ನಾ ಆಗುತ್ತೆ. ಅದು ಕೂಡ ಅಲ್ಲಿ ಅದರಿಂದಲೇ ಟ್ರಾನ್ಸ್ಫರ್ ಆಗಿರ್ಬೇಕು. ನಮ್ಮ CC ಅಕೌಂಟ್ ಏನಿದೆಯೋ ಅದರಿಂದಲೇ ಅದು ಟ್ರಾನ್ಸ್ಫರ್ ಆಗಿರ್ಬೇಕು. LIC ಅಂದ್ರೆ ರಾಷ್ಟ್ರೀಕೃತ ಇದು ಇನ್ಸೂರೆನ್ಸ್. ಅದರಿಂದ ಟ್ರಾನ್ಸ್ಫರ್ ಆಗಿರ್ಬೇಕು. ನಮ್ಮ ಅಕೌಂಟ್ ಇಂದ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರ್ಬೇಕು. ಓಕೆ, ಹೌದು. ಅದು ಆಗಿಲ್ಲ ಅಲ್ಲಿ, ಅದು ಟ್ರಾನ್ಸ್ಫರ್ ಆಗಿಲ್ಲ. PRK ವಿವರಣತೆ ಗೊತ್ತಲ್ಲ. ನಮ್ದು PRK 1 ಲಕ್ಷ ಕಳೀತೆ 10 ಮಂದಿದ್ದು ಒಂದು ಸಂಘದಲ್ಲಿ, ನಮ್ಮ ಸಂಘದಲ್ಲೇ 10 ಮಂದಿದ್ದು 1 ಲಕ್ಷ ಕಳೆಯುತ್ತೆ. ಆದ್ರೆ ಅದು ಕೂಡ ಎಲ್ಲೂ ಟ್ರಾನ್ಸ್ಫರ್ ಆಗಿಲ್ಲ. ಅದನ್ನು ಇವರೇ ಇಟ್ಕೊಂಡಿದ್ದಾರೆ. ನಮ್ಗೆ ನಾವು ಬಾಂಡ್ ಇದೆ ಅಂತ ಕೇಳಿದಾಗ ಅವರು ನಮ್ಗೆ 2 ಸಾರಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, ಅದಕ್ಕೆ ಸಂಘಕ್ಕೆ ಒಂದೇ ಬಾಂಡ್ ಇರುವುದಂತ. ಇವಾಗ ಅಲ್ಲೂ ಒಂದು ಪಾಯಿಂಟ್ ಇದೆ. ಇಡೀ ಸಂಘಕ್ಕೆ ಒಂದೇ ಬಾಂಡ್ ಅಂದ್ರೆ ಒಬ್ಬ ಉದಾಹರಣೆಗೆ ಒಬ್ಬ ಏನಾದ್ರೂ ಡೆತ್ ಆದಂತ ಇಟ್ಕೊಳ್ಳೋಣ. ಆದ್ರೆ ಅಲ್ಲಿ ಯಾರ ಹೆಸರಿಗೆ ಮೆನ್ಷನ್ ಮಾಡಿಲ್ಲ ಲೋನ್ ಕೊಟ್ಟಿರುವುದು, ಒಬ್ಬನ ಹೆಸರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬಹುದು. ಹೌದು. ಇವಾಗ 18 ಲಕ್ಷ ಏನಾದ್ರು ಇದ್ರೆ ಅದು ಇವನೇ ತೆಗೆದಂತೆ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರ್ಬೋದು. ಅಂದ್ರೆ ಇಲ್ಲಿ ಇವರ ಹಣ ಏನಿದೆ ಅದು ಕ್ಲೋಸ್ ಆಗುತ್ತೆ. ಮತ್ತೆ ಇಲ್ಲಿ ಕಟ್ಕೊಳ್ಳೋರು ಅದ ರೆಗ್ಯುಲರ್ ಆಗಿ ಕಟ್ಟಲೇಬೇಕು. ಓಕೆ. ಅಂದ್ರೆ ನಿಮ್ಗೆ ಎಷ್ಟೆಷ್ಟು ಹಣ ಕೊಟ್ರು ಅನ್ನೋದು ಕೂಡ ಲೆಕ್ಕ ಇಲ್ಲ ಅಲ್ಲಿ? ಇಲ್ಲ, ಅಕೌಂಟ್ ಅಲ್ಲಿ ಯಾವುದೇ ಕಾರಣಕ್ಕಲ್ಲಿ ಇಲ್ಲ. ನಮ್ಮ ಅಂದ್ರೆ ಇವರಲ್ಲಿ ಇರ್ಬೋದು, STD ಇದೆ. ಆದ್ರೆ ಅಲ್ಲಿ ನಮ್ಮ ದಾಖಲೆಯಲ್ಲಿ ನಮ್ಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದಿಲ್ಲ. ಸರಿ, ಈಗ ಆಯ್ತು, ಇಷ್ಟೆಲ್ಲ ಆಯ್ತಲ್ಲ. ಈಗ ಮತ್ತೆ ದುಡ್ಡು ಕಟ್ತಾ ಇದ್ದೀರಾ ನೀವು ವಾರ ಹೆಂಗೆ? ಇಲ್ಲ, ನಾವು ನಮ್ಗೆ ಸ್ಟೇಟ್ಮೆಂಟ್ ಸಿಕ್ಕ ಮೇಲೆ ನಾವು ಕಟ್ಟುವುದೇ ಇಲ್ಲ ಇವಾಗ. ಮತ್ತೆ ಮನೆ ತಗೊಂಡು ಗಲಾಟೆ ಮಾಡಲ್ವಾ? ರೌಡಿಗಳ್ತಾರ ಅವರು? ಇಲ್ಲ, ನಾವು ಇರುವ ಪಾಯಿಂಟ್ ಇದೆ. ನಮ್ಮ ಹಣ ಎಲ್ಲೋಯ್ತು, ಅದು ಎಲ್ಲೋಯ್ತು ಅಂತ ಹೇಳಿ ಆಮೇಲೆ ಬೇಕಾದ್ರೆ ಕಟ್ತೇವೆ ಅಂತ. ಅದು ತೆಗ್ದ ಹಣವನ್ನು ನಾವು ಕಟ್ಟಲೇಬೇಕು ಅಂತ ಅದನ್ನ ಇಟ್ಕೊಂಡು ಆಗಿಲ್ಲ. ಆದ್ರೆ ನಾವು ಕಟ್ಟಿದ ಹಣಕ್ಕೂ ಅದಕ್ಕೊಂದು ವ್ಯಾಲ್ಯೂ ಅಂತ ಇರುತ್ತಲ್ವಾ? ಹೌದು. ಎಲ್ಲರೂ ಕೂಲಿಗಾರಿದ್ದಾರೆ. ಹಾಗಾಗಿ 14,000 ವಾರದಲ್ಲಿ 14,000 ಆಗಿರುವುದು ಅದು ದೊಡ್ಡ ಅಮೌಂಟ್ ನಮಗೆ. ಹಾಗಾಗಿ ಅದರ ಬಗ್ಗೆ ಅವರು ಕೇಳುವುದಕ್ಕೂ ಈಗ ಬರುವುದಿಲ್ಲ, ಬರ್ತಾನೆ ಇಲ್ಲ. ದುಡ್ಡು ಕೇಳಕ್ಕೆ ಬರ್ತಾ ಇಲ್ಲ. ನೀವೆಲ್ಲ ಲೆಕ್ಕ ಕೇಳ್ಬಿಡ್ತೀರೋ ಅನ್ನೋ ಭಯ. ಆದ್ರೂ ಅವರೆಲ್ಲ ಸ್ವಲ್ಪ ಎಜುಕೇಶನ್ ಇರುವವರೇ ಎಲ್ರು. ಪ್ರತಿಯೊಂದು ಅಂದ್ರೆ 10 ಮಂದಿ ಸದಸ್ಯರು ಕೂಡ ಎಜುಕೇಶನ್ ಇರುವವರೇ, ಒಳ್ಳೆ ಹುಡುಗರೇ ಇರುವುದು. ಹಾಗಾಗಿ ಅವರು ಪ್ರತಿಯೊಂದು ಪಾಯಿಂಟ್ ಅನ್ನು ಕೇಳಿದಾಗ ಅವ್ರ ಹತ್ರ ಉತ್ತರ ಇರಲ್ಲ ಅದಕ್ಕೆ. ನೀವು 10 ಜನ ಎಜುಕೇಟೆಡ್ ಆಗಿರೋದಕ್ಕೆ ಇವತ್ತು ಅಕೌಂಟ್ ಎಲ್ಲ ತೆಗೆದು ಚಾಲೆಂಜ್ ಮಾಡಿಟ್ಟಿದ್ದೀರಾ. ಆದ್ರೆ ಎಷ್ಟೋ ಜನ ಪಾಪ ಮುಗ್ದ್ರು ದಿನ ಕಟ್ಟಿ ಸಾಯ್ತಾ ಇದಾರೆ. ಅವರು ಪ್ರಾಮಾಣಿಕವಾಗಿ ತಗೋತಾ ಇದಾರೆ ಅಂತ ಇವರು ತಾಯಂದಿರ ನಿಮ್ಗೆ ನಿಮ್ಮ ಇದಕ್ಕೆ ಕಾಲ್ ಮಾಡಿ ಹೇಳ್ತಾರೆ. ಅವರು ಓಕೆ ಅವರು ಹೇಳುದೇನಂದ್ರೆ ಅವ್ರು STD ಲೈನ್ ಅಲ್ಲಿ ಇರುವಂತಹ ಡಾಕ್ಯುಮೆಂಟ್ಸ್ ಅವರಿಗೆ ಅದು ಕರೆಕ್ಟ್ ಆಗಿದೆ. ಓಕೆ, ಇವ್ರ ಆಫೀಸಲ್ಲಿ ಏನ್ ಪ್ರಿಂಟ್ ಮಾಡ್ಕೊಂಡಿರ್ತಾರೆ ಅದು ಕರೆಕ್ಟ್ ಆಗಿದೆ. ಅದು ನಾವು ಕೂಡ ಮೊದಲ ಈಗ 13 ವರ್ಷ ಆಗಿದೆ ನಮ್ಮ ಸಂಘ ಓಪನ್ ಆಗಿ. ನಾವು ಕೂಡ STD ಲೈನ್ ಅಲ್ಲಿ ಇರುವಂತಹ ಡಾಕ್ಯುಮೆಂಟ್ಸ್ ಅನ್ನು ನೋಡಿದ್ದು. ಆದ್ರೆ ಇದು ಯಾವಾಗ ನಮ್ಗೆ ಸಿಕ್ತು 6 ತಿಂಗಳ ಮುಂಚೆ. ಆಮೇಲೆ ಇಲ್ಲಿ ನಮ್ಮ ಅಮೌಂಟ್ ಹೋಗಲ್ಲ, ಅದರಲ್ಲಿ ಯಾವುದೇ ಟ್ರಾನ್ಸ್ಫರ್ ಆಗಲ್ಲ. ಹಾಗೆ ಇದು ಕೂಡ ಇದೆ. ನಾವು ಬ್ಯಾಂಕ್ಗೆ ಕೂಡ ಹಾಕ್ತೇವೆ ಬೇಕಾದ್ರೆ, ನಮ್ಗೆ ಅದಕ್ಕೆ ಆಗೋದಕ್ಕೆ ಅವಕಾಶ ಕೊಡಿ, ಅದು ಕೂಡ ಕೊಡಲ್ಲ ಅವರು. ಅಲ್ಲ, ನಿಮ್ಮ ಹೆಸರಲ್ಲಿ ಬ್ಯಾಂಕ್ ನಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ಅಂದ್ಮೇಲೆ ನಿಮ್ಮ ಗ್ರೂಪ್ ನಲ್ಲಿ ಬ್ಯಾಂಕ್ನವ್ರು ಯಾಕೆ ನಿಮ್ಗೆ ತೋರಿಸ್ತಾ ಇಲ್ಲ, ಕೊಡ್ತಾ ಇಲ್ಲ? ಅದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಬ್ಯಾಂಕ್ನವ್ರು ಈ ಕಳ್ಳ ದಂಧೆನೆಲ್ಲ ಅನ್ನೋದು ಇದಾರ ಅಂತ, ಭ್ರಷ್ಟಾಚಾರದಲ್ಲಿ ಇದಾರ ಅಂತ? ಹೌದು, ಅದೇ ಗೊತ್ತಾಗ್ತಾ ಇಲ್ಲ. ಇಲ್ಲ, ಬ್ಯಾಂಕ್ನವರು ಕೂಡ ನಡು ಬಗ್ಗಿಸ್ಬಿಟ್ರ ಅವ್ರಿಗೆ ಇಂಥ ಒಂದು ಕಳ್ತನಕ್ಕೆ? ನೋಡಿ, ಅವರು ಮಾತ್ರವಲ್ಲ, ಇವಾಗ LIC ಅದ್ರಲ್ಲಿ ನಮ್ಗೆ ಟ್ರಾನ್ಸ್ಫರ್ ಆಗಿರ್ಬೇಕಲ್ವಾ ಹಣ? ಹೌದು. ಅದು ಕೂಡ 1 ಲಕ್ಷದವರೆಗೆ ಇರುತ್ತೆ. ಒಬ್ಬೊಬ್ಬರದ್ದು 18,000 ಅಂದ್ರೆ PRK 1 ಲಕ್ಷದವರೆಗೆ ಕಳೆಯುತ್ತೆ. ಆದ್ರೂ ಎಲ್ಲೂ ನೋಡಿ ಅದನ್ನ ಟ್ರಾನ್ಸ್ಫರ್ ಆಗಿಲ್ಲ. ಓಕೆ, LICಗೆ ಯಾವ ಅಕೌಂಟಿಂದ ಹೋಯ್ತು ಅಂತಾನೂ ಗೊತ್ತಿಲ್ಲ. PRK ಬಾಂಡ್ಗೆ ಎಲ್ಲೋಯ್ತು ಅಂತಾನೂ ಕೂಡ ಕ್ರಿಯೇಟ್ ಆಗಿಲ್ಲ. ನೀವು ನಿಮ್ಮ ಸಂಘ ದುಡ್ಡು ಕಟ್ಟಿದ್ರೆ ಅದಕ್ಕೆ ಸ್ಯಾಲ್ರಿ ಅಂತ ಹಾಕ್ತಾರೆ, ಯಾರೋ ಪೆನ್ಷನ್ ಅಂತ ಹಾಕ್ತಾರೆ. ನೀವು ಲೆಕ್ಕ ಅಟೆಸ್ಟೆಡ್ ಕಾಪಿನ ಲೆಕ್ಕ ತಗೊಂಡ್ರು ಕೂಡ ನಿಮ್ಗೆ ಡಿಫ್ರೆನ್ಸ್ ಬರ್ತಾ ಇದೆ. ಸುಳ್ಳು, ಭ್ರಷ್ಟಾಚಾರ, ಮೋಸ, ವಂಚನೆ. ಸರ್, ಇನ್ನೊಂದು ಪಾಯಿಂಟ್, ನೀವು ಅದನ್ನ ಸ್ಕ್ರೀನ್ ಮೇಲೆ ಹಾಕಿದ್ರೆ ಅಲ್ಲಿ ಆ ಬ್ಯಾಂಕಿಗೆ ತೋರಿಸುತ್ತೆ ಎಷ್ಟು ಬಡ್ಡಿ ಇದೆ ಅಂತ. ಹೌದು. ನೋಡಿ, ಇವರದ್ದು 13.5 ಏನೋ ಇರುತ್ತದೆ ಇವರ ಬಡ್ಡಿ. ಅಲ್ಲಿ 5.5% ಇವರು ಬ್ಯಾಂಕಿಗಿಂತ ಹೆಚ್ಚಾಗಿದೆ ಗೊತ್ತಾಗುತ್ತೆ. ಎಷ್ಟು ಪರ್ಸೆಂಟ್ ತಗೋತಾರೆ ಇವರು? 7% ತಗೋತೀನಿ ಅಂತ ಹೇಳಿ 13.4 ಅಂತ ತಗೋತಾರೆ. ಅದು ಪರ್ ಆ್ಯನಮ್? ಹೌದು. ವರ್ಷದ ಬಡ್ಡಿ 13%?
ಇಲ್ಲ ವರ್ಷದಂತ ಗೊತ್ತಾಗಲ್ಲ ನಮ್ಗೆ ಅದು ಅವರು ಯಾವ ಬಡ್ಡಿ ಎಷ್ಟು ಕಟ್ಟಿ ಹೇಳಲ್ಲ ಅಲ್ವಾ. ಮುಂದೆ ಒಬ್ರು ಕಾಲರ್ ಏನು ಮಾತಾಡಿದ್ರು, ಅವ್ರು ಹೇಳಿದ್ದು ಪಕ್ಕ ನಿಜ ಆಗಿದೆ ಹಾಗೆ. ವರ್ಷಕ್ಕಂತೂ ಹೇಳಲ್ಲ, ಅಲ್ಲ ತಿಂಗಳಿಗಂತಲೂ ಹೇಳಲ್ಲ. ಬಟ್ ವಾರಕ್ಕೆ ಬಡ್ಡಿ ಅಂತ ಹೋಗ್ತಾ ಇರುತ್ತೆ. ವಾರಕ್ಕಂತೂ ಸೇಮ್ ಬಡ್ಡಿ ಇರುತ್ತೆ. ಓಕೆ, ಈಗ ನಾವು ಒಂದು ಮೊಬೈಲ್ ತೊಗೊಂಡ್ರೆ ನೋಡಿ, ಈಗ 1,000 ರೂಪಾಯಿ ಕಂತು ಕಟ್ಟಬೇಕಾಗತ್ತೆ ಅಂತ ಇಟ್ಕೊಳ್ಳಿ. ಸೊ ಇಂಟ್ರೆಸ್ಟ್ ಆ್ಯಡ್ ಮಾಡ್ತಾರೆ. ಸೆಕೆಂಡ್ ಮಂತು ಆ ಇಂಟ್ರೆಸ್ಟು ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಎರಡು ಕೂಡ ಕಮ್ಮಿ ಆಗುತ್ತೆ. 10 ತಿಂಗಳು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಬಂದು ಇಂಟ್ರೆಸ್ಟ್ ಎಲ್ಲ 0ಗೆ ಬರುತ್ತೆ. ಹೌದು. ಬಟ್ ಇವ್ರದ್ದು ಹಂಗಿಲ್ಲ, ಸ್ಟಾರ್ಟಿಂಗ್ ಹಿಂಗಿತ್ತು, ಎಂಡ್ವರೆಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಹಂಗೆ ಇರುತ್ತಲ್ಲ. ಹೌದು. ಸರಿ ಆಯ್ತು, ಈಗ ಅಕೌಂಟಬಿಲಿಟಿ ತೆಗೆಯೋದು ಹೆಂಗೆ, ಈ ಜನ ಹೆಂಗೆ ತೆಗೆಯೋದು? ಹೇಗೆ ತುಂಬ ಜನ ನನಗೆ ಬೈದ್ಬಿಟ್ರಪ್ಪ, ಧರ್ಮಸ್ಥಳ ಸೂಪರ್ ಆಗಿದೆ. ನೇರವಾಗಿ ಬ್ಯಾಂಕಿಗೆ ಹೋದ್ರೆ ಅವರು ಹೇಳ್ತಾರೆ, ಅದನ್ನು ತೆಗೆದುಕೋಬಹುದು. ಓಕೆ, ಈಗ ಮನೆ ಹತ್ರ ಬಂದು ನಮ್ಮ ಅಕೌಂಟ್ ಅಲ್ವಾ ಸರ್? ಕರೆಕ್ಟ್, ನಿಮ್ಮ ಅಕೌಂಟು ನಿಮ್ಮ ಹೆಸರಲ್ಲಿ ಇರುವಂಥದ್ದು. ಈಗ ನಿಮ್ಮ ಸಂಘ ಯಾವುದು? ನಮ್ಮ ಸಂಘ ಪಾಲ್ಗುಣಿ ಅಂತ. ಎಲ್ಲಿರೋದು ಇದು? ಓಕೆ, ಫೈನ್, ಆಯ್ತು. ಓಕೆ, ಇರಲಿ. ಈಗ ನಿಮಗೆ ಇಷ್ಟೊಂದೆಲ್ಲ ವ್ಯತ್ಯಾಸ ಬಂತಲ್ಲ, ನೀವು ಯಾಕೆ ಕಂಪ್ಲೇಂಟ್ ಕೊಡಬಾರದು, ಈ ಥರ ಮೋಸ ಆಗಿದೆ ನಮಗೆ ಅಂತ? ಅಂದ್ರೆ ನಾವು ಇಷ್ಟರವರೆಗೆ ಅದಕ್ಕೆ ಹೋಗಿಲ್ಲ, ಅಂದ್ರೆ ಇವರು ಇನ್ನೂ ಟಾರ್ಚರ್ ಇದ್ರೆ ಹೋಗೋಣ ಅಂತ ಇತ್ತು. ನಿಮ್ಮ ಹತ್ರ ಬಂದೇ ಇಲ್ಲ? ಬಂದೇ ಇಲ್ಲ. ಅಂದ್ರೆ ಕಳ್ಳರು ಅಂತ. ಮಂಜುನಾಥನ ಮೇಲಾಣೆ ಕಳ್ಳರು. ಹೌದೌದು. ಮತ್ತೆ ಪಕ್ಕಾಗಿ ಗೋಲ್ಮಾಲ್ ಅಂತ ಇದ್ದೇ ಇದೆ. ಓಕೆ, ಈಗ ಇಷ್ಟೊಂದೆಲ್ಲ ಮಾತಾಡಿದ್ಮೇಲೆ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ನೀವು ಸಾಕಷ್ಟು ದಾಖಲೆ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೇವೆ. ಅಂದ್ರೆ ನೋಡಿ, ಮೊದಲನೇ ಪಾಯಿಂಟ್ ನಿಮಗೆ ತಂದೆ ತೋರಿಸ್ತಾ ಇದ್ದೇವೆ, ಅದೇ ಸಾಕಲ್ವಾ? ಅದು ನಿಜವಾಗಿ ನೋಡಿ, 11 ತಿಂಗಳಿಗಿಂತ ಮುಂಚಿನ ಅಷ್ಟೊಂದು ಹಣ ಯಾವುದೇ ಬ್ಯಾಂಕ್ ಇಡ್ಲಿಕ್ಕೆ ಆಗತ್ತಾ? ಅಕೌಂಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ. ಕರೆಕ್ಟ್. ನೋಡಿ, ನಿಮ್ಮ ಮುಂದೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ನೀವು ಸಂಘಕ್ಕೆ ಬರೋದಕ್ಕಿಂತ ಮುಂಚೆನೆ ಅಕೌಂಟ್ ಓಪನ್ ಆಗ್ಬಿಟ್ಟಿತ್ತು ಅದು, ಅಲ್ವಾ? ಅಲ್ಲಿ ಸಾಕಷ್ಟು ದುಡ್ಡು ಕೂಡ ಇತ್ತು, 11 ತಿಂಗಳು ಆಗೋಗ್ಬಿಟ್ಟಿತ್ತು. ಅದಾದ್ಮೇಲೆ ನೀವು ಬಂದ ಮೇಲೆ ನೆಟ್ಟಿಗೆ ಸ್ಯಾಲ್ರಿ, ಪೆನ್ಷನ್ನು ಅಂತೆಲ್ಲ ಬಂತು. ಅದ ಸೇವಿಂಗ್ಸು ಬಂದಿರೋದು ಕೂಡ ಅಲ್ಲಿ ಲೆಕ್ಕ ಇಲ್ಲ, ಪರ್ಸೆಂಟೇಜು ಇಂಟ್ರೆಸ್ಟ್ ಬಂದಿರೋ ಅದು ಕೂಡ ಅಲ್ಲಿ ಲೆಕ್ಕ ಇಲ್ಲ. ಯಾವಾಗ ಬೇಕಾದ್ರೂ ಅವಾಗ ತೆಗಿತಾ ಇದ್ದಾರೆ. ಅಲ್ಲ, ನಿಮ್ಮ ದುಡ್ಡನ್ನ ಅವ್ರು ಹೆಂಗ್ ತಗೋತಾ ಇದ್ದಾರೆ? ಅದೊಂದು ಮೈನ್ ಪಾಯಿಂಟ್. ಇವಾಗ ಯಾವುದೇ ಸಂಘದಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಮುಖ್ಯವಾಗಿ ಇರ್ತಾರೆ. ಅಂದ್ರೆ ಲೋನ್ಗೆ ಸ್ಯಾಂಕ್ಷನ್ ಆಗಿ ಅವರ ಶಕ್ತಿಗೆ ಅವರು ಸೈನ್ ಹಾಕಿ ಕೊಡ್ಬೇಕು. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಆ ಅಕೌಂಟ್ ಇಂದ ಇದು ಚೆಕ್ ಇಲ್ಲ, ಇದು ಅವರೇ ಅವರ ಅಕೌಂಟ್ಗೆ ಹಾಕಿ ಮತ್ತೆ ನಮ್ಗೆ ಕೊಡೋದು. ಓಕೆ, ಮತ್ತೆ ಲಾಭಾಂಶ ಅಂತ ಕೊಡ್ತಾರಲ್ಲ, ಇನ್ ಯಾಮಾರಿಸ್ತಾ ಇದಾರೆ ಇದನ್ನ? ಸುಮ್ನೆ ಏನೋ ಭಿಕ್ಷೆ ತರ ಬಿಸಾಕ್ಬಿಟ್ಟು? ಇಲ್ಲ, ಅಲ್ಲಿ ನೋಡಿ, ಅಲ್ಲೊಂದು ಸಣ್ಣ ಇದಿದೆ ಲಾಭಾಂಶ. ಅಲ್ಲಿ 20,000 ಸಿಸಿ ಅಕೌಂಟ್ಗೆ 20 ಲಕ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ. ಆ ಟಾರ್ಗೆಟ್ ನಿಂದಲೇ 1 ಲಕ್ಷ ಏನು ಲಾಭಾಂಶ ಇದ್ರೆ ಅದರಿಂದಲೇ ಕೊಡೋದು. ಮತ್ತೆ ಇವರು ಬಡ್ಡಿ ಅದಕ್ಕೆ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಲಾಭಾಂಶ ಹೇಗಾಗುತ್ತೆ ಅದು? ಓಕೆ, ನೀವು ಇನ್ಶೂರೆನ್ಸ್ ಏನಾದ್ರು ಮಾಡಿಸಿದ್ರಾ? 2 ಇನ್ಶೂರೆನ್ಸ್ ಇದೆ ಅದರಲ್ಲಿ. ಅದು ಏನು, ಅದು ಇನ್ಶೂರೆನ್ಸ್ ಅರ್ಥ ಏನದು? ನಿಮಗೆ ವಾಪಸ್ ಬರುತ್ತಾ ಹಣ, ಸಾಲ ಮುಗಿದ ಮೇಲೆ? ಇಲ್ಲ, ಅದು ಇತ್ತೀಚೆಗೆ ಹೊಸತ್ತಾಗಿರೋದು. ಅಂದ್ರೆ ನಾವು 2 ವರ್ಷ ಆಗಿದ್ದಷ್ಟೇ ಕಟ್ಟಿ, ಇವಾಗ ಕಟ್ಟಲ್ಲ ಅಲ್ವಾ? ಓಕೆ, ಕಟ್ತಾ ಇಲ್ಲ. ಅದು ಕಟ್ತಾ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಅಮೌಂಟ್ ಕೂಡ ಗೊತ್ತಾ? ಅದ್ರ ಬಗ್ಗೆ ಏನಾದ್ರು ಕಂಡೀಷನ್ ಗೊತ್ತಾ ನಿಮಗೆ? ನೋಡಿ, ಇನ್ನೊಂದಲ್ಲಿ ಏನಂದ್ರೆ ನಮಗೀಗ ಬ್ಯಾಂಕಿಂದ ಅವರು ಸಾಲ ಕೊಡ್ತಾರೆ, ಬ್ಯಾಂಕ್ ಅವರು ಇಟ್ಕೊಳ್ಬೇಕು. ಆದ್ರೆ ಇವರು ಬ್ಯಾಂಕ್ನವರಲ್ಲ ಇಟ್ಕೊಳ್ಳೋದು, ಇದು ಇವರು ಇಟ್ಕೊಳ್ತಾರೆ, ಕಿಡಿಯಡಿಕೆ ಸಂಸ್ಥೆ ಇಟ್ಕೊಳ್ಳೋದು. ಓಕೆ, ಅದು LIC ಇಂದ ಬಾಂಡ್ ಎಲ್ಲ ಮಾಡಿಸ್ತಾರಪ್ಪ? ಹೌದು, LIC ಬಾಂಡ್ ಎಲ್ಲ ಬಾಂಡ್ LIC-ನವರದ್ದೇ. ಆದ್ರೆ ಕೆಲಸ ಏನು, ಈ ಬಾಂಡ್ ಎಲ್ಲ ಮಾಡಿಸ್ಕೊಡ್ತಾ ಇದ್ದಲ್ಲ, ಅದು ಕೆಲಸ ಏನು ಆಕ್ಚುಲಿ ಏನ್ ಮಾಡುತ್ತೆ ಅದು? ಅದು ಲೋನ್ಗೆ ಇಳಿಬೇಕಾಗುತ್ತೆ. ಲೋನ್ಗೆ ಹೋಗ್ಲಿ, ಆಮೇಲೆ ವಾಪಸ್ ಬರುತ್ತಾ ಲೋನ್ ತೀರಿದ ಮೇಲೆ? ಅಥವಾ ನಾಮಿನಿ ಏನಾದ್ರು ಇರ್ತಾರ ಅದಕ್ಕೆ? ಇರ್ತಾರೆ. ಯಾರು ಇವಾಗ ಹೆಂಡತಿ ಲೋನ್ ಇದಾದ್ರೆ ಗಂಡ ಲೋನ್ಗೆ. ಅಲ್ಲ, ನನಗೆ ಬಂದಂತ ಮಾಹಿತಿ ಏನಂತಂದ್ರೆ, ಆ ಇನ್ಶೂರೆನ್ಸ್ ಬಾಂಡು ಮಾಡಿಸ್ತಾರೆ. ಇವರೊಂದು ಅದರಲ್ಲಿ ಒಂದು ಪ್ಲಾನ್ ತಗೊಂಡಿರ್ತಾರೆ ಈ ಸಂಘದವರು. ಇವರು ಕಟ್ಟೋ ಸಾಲಕ್ಕೆ ಅದು ಶ್ಯೂರಿಟಿ. ಅಕಸ್ಮಾತ್ ಮಧ್ಯದಲ್ಲಿ ಇವ್ರು ಏನೋ ಕಟ್ಟಲಿಲ್ಲ ಅಂತಂದ್ರೆ, ಇನ್ಶೂರೆನ್ಸ್ ದುಡ್ಡು ಏನು ಕಟ್ಸ್ಕೊಂಡಿರ್ತಾರೆ ಅವರು, ಅದು ಅವ್ರಿಗೆ ಆಗುತ್ತೆ. ನಾಮಿನಿ ಮಾಡಿಸಿದ್ರು ನಾಮಿನಿ ಮಾಡಿಸೋರಿಗೆ ಆ ದುಡ್ಡು ಬರಲ್ಲ ಅನ್ನುವಂಥದ್ದು ನನಗೆ ಮಾಹಿತಿ. ಅವರೇ ತಗೋತಾರೆ ದುಡ್ಡು. ಹಾಗಾದ್ಮೇಲೆ PRK ಬಾರ್ಡು ನೀವು ಸತ್ತ ಮೇಲೆ ನಿಮ್ಗೆ ಸಾಲ ಮನ್ನಾ ಆಗುತ್ತೆ ಅಂತ ಯಾಕೆ ಮತ್ತೆ ಬೊಕಾಲ್ ಬಿಡ್ತಾರೆ ಅವರು? ಅದ್ರಲ್ಲಿ ಏನು ದಾನ ಮಾಡೋಂಥದ್ದು ಏನಿದೆ? ಹಂಗಾರೆ ಸತ್ತ ಮೇಲೆ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಅಂತ?
ಅಲ್ಲೇ ದುಡ್ಡು ಕರೆಕ್ಟಾಗಿ ಬಿಟ್ಟರೆ ಅಲ್ಲೇ ದುಡ್ಡು ಬಂದ್ಬಿಡ್ತಲ್ಲ ಅವ್ರಿಗೆ ಇನ್ಶೂರೆನ್ಸ್ ಅಲ್ಲೇ. ಅದನ್ನ ಹೋಗಿ ಡೆಪಾಸಿಟ್ ಮಾಡಿದ್ರೆ ಎಷ್ಟು ದುಡ್ಡು ಆಯಿತು, ಯಾರ ಹೆಸರಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ವಲ್ಲ. ಹೌದು, ಅಂದ್ರೆ ಇವಾಗ ನಮ್ಗೆ LIC ಇರ್ಬೋದು, ಸಾಧಾರಣ 2-3 ಲಕ್ಷ ರೂಪಾಯಿ ಅದಕ್ಕೆ ಹೋಗುತ್ತೆ ನಮ್ಮ 10 ಮಂದಿ ಇದ್ದು. ಹಾಂ, ಆದ್ರೆ ಅದನ್ನು ಎಲ್ಲೂ ಇದರಲ್ಲಿ ಲೆಕ್ಕ ತೋರಿಸಿಲ್ಲ ಅವರು. ಹಾಂ, ಮತ್ತೆ ಪ್ರತಿಯೊಂದಕ್ಕೂ ಚಾರ್ಟ್ ಇರಬೇಕಲ್ವಾ? ಚಾರ್ಟ್ ಇರಬೇಕು. ಯಾವುದು ನಮ್ಗೆ ಇತ್ತೀಚೆಗೆ ಒಂದು ಬರ್ದು ಕೊಡ್ತೀವಿ, ನಾವು ಯಾವುದೇ ಸಂಘದ ಹಣದ ವ್ಯವಹಾರ ಮಾಡುದು, ನಾವು ಬ್ಯಾಂಕ್ ಲೋನ್ ತೆಗೆದುಕೊಡೋದಕ್ಕೆ ಮಾತ್ರ ಇರುವುದು ಅಂತ. ಹೌದು. ಆದ್ರೆ ಇವಾಗ ಇಲ್ಲಿ 3 ಲಕ್ಷ ಇಟ್ಕೊಂಡಿದ್ದಲ್ಲ, ಏನಕ್ಕೆ? ಸರಿ, ಈಗ ಅವರು ನಿಮ್ಮ ಹತ್ರ ಹಣ ಕೇಳಕ್ ಬರ್ತಾ ಇಲ್ಲ. ಬರ್ತಾ ಇಲ್ಲ ಅವರು. ಬಂದ್ರೆ ಏನ್ ಮಾಡ್ತೀರಾ? ಇಲ್ಲ, ಬಂದು ನಮ್ಗೆ ಈ ಡಾಕ್ಯುಮೆಂಟ್ಸ್ ಅವರು ಉತ್ತರ ಕೊಟ್ಟ ಮೇಲೆ ನಾವು ಕಟ್ಟೋದು ಅಂತ ಮೊದಲೇ ಹೇಳಿದ್ದೇವೆ. ಅದಕ್ಕಿಂತ ಮುಂಚೆ ನಾವು ನಿರೀಕ್ಷಿಸಿದ ಮುಂಚೆ ಅವರು ಕಾವಲು ಪಡೆ ಅಂತ ಮಾಡಿದ್ರು ಫಸ್ಟ್ ಟೈಮ್. ಅಂದ್ರೆ ಲೋನ್ ರಿಕವರಿಗೆ ಅಂತಾರೆ ಊರಿನವರ ಅಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ಹೇಳಿಸುವುದು ಅಂತ. ನಾವು ಅದಕ್ಕಿಂತ ಮುಂಚೆ ಸ್ಟೇಟ್ಮೆಂಟ್ ಕೇಳಬೇಕಾದ್ರೆ ನಾವು ಮನವಿ ಎಲ್ಲ ಬರೆದು ನಮ್ಮ ಒಕ್ಕೂಟದ ಅಧ್ಯಕ್ಷರಿಗೆ ಹಾಗೆ ಕಾವಲು ಸಮಿತಿ ಅಧ್ಯಕ್ಷರಿಗೆಲ್ಲ ಕೊಟ್ಟಿದ್ದೇವೆ. ಅವರೆಲ್ಲ ಆದ್ಮೇಲೆ ನಾವು ಅದನ್ನು ಸ್ಪಷ್ಟವಾಗಿ ಬಂದಿದ್ದೇವೆ. ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗೆ ಮನವರಿಕೆ ಅಂದ್ರೆ ಇದು ನಮ್ಮಿಂದ ಹೆಚ್ಚಾಗಿ ಹಣ ಹೋಗಲ್ಲ ಅನ್ನುವಂತ ಮನವರಿಕೆ ಆದ ಮೇಲೆ ನಾವು ಕಟ್ಟಿದ್ದೇವೆ. ಅಲ್ಲಿವರೆಗೆ ಬಡ್ಡಿ ಕೂಡ ಹಾಕುವುದಿಲ್ಲ ಅಂತ ನಿರ್ಣಯದಲ್ಲಿ ಬಂದಿದ್ದೇವೆ. ಅದನ್ನು ಎಲ್ಲ ಅವರಿಗೆ ಮೇಲಧಿಕಾರಿ ಎಲ್ಲರಿಗೂ ಕೊಟ್ಟಿದ್ದೇವೆ. ಆಮೇಲೆ ಹಾಗಾಗಿ ನಮಗೆ 3 ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದು, 2 ಸ್ಟೇಟ್ಮೆಂಟ್, 1 ಸ್ಟೇಟ್ಮೆಂಟ್ ನಾವು ತಗೊಂಡದ್ದು. ಓಕೆ. ಈಗ ಅವರು ಬ್ಯಾಂಕ್ನವ್ರು ಹೇಳ್ತಾರಂತೆ ಸಂಘದವರು, ನಾವು ಆ ಅಕೌಂಟ್ ಎಲ್ಲ ಕೊಡೋಕ್ಕಾಗಲ್ಲ, ನಾವು ಈ ಸಂಘದ ಹೆಸರಲ್ಲಿ ಇರುತ್ತೆ, ಆಫೀಸಲ್ಲಿ ಇರುತ್ತೆ, ನಾವು ಬುಕ್ ಎಲ್ಲ ಕೊಡಲ್ಲ, ಸ್ಟೇಟ್ಮೆಂಟ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಆ ಕಾನೂನು ಇದೆಯಾ RBI ಪ್ರಕಾರ? ಇಲ್ಲ, ಅದು ನಮ್ಮ ಅಕೌಂಟ್ ಅಂದ್ಮೇಲೆ ಅವ್ರಿಗೆ ಕೊಡಲ್ಲ ಅನ್ನೋದಕ್ಕೆ ಏನು ಅಧಿಕಾರ ಇದೆ? ಅದು ನಮ್ಮ ಅಕೌಂಟ್ ಬೇಕಲ್ವಾ? ನಮ್ಮ ಅಕೌಂಟ್ ನಮಗೆ ತೋರಿಸ್ತಾ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಲೆಕ್ಕ ಕೊಡಬೇಕು, ದುಡ್ಡು ಕೊಡಬೇಕು? ನೋಡಿದ್ರೆ ಅಲ್ಲಿ ನಮ್ಮ ಅಕೌಂಟ್ ಆಗಿರಲ್ಲ. ಯಾಕಂದ್ರೆ ಅದು ಇವಾಗ ನಮ್ಮ ಅಕೌಂಟ್ ಅಂತ ನಮ್ಗೆ ಏನು ಕೊಟ್ಟಿದ್ದಾರೆ, ಅದು ನಮ್ದಲ್ಲ, ಅಲ್ಲಿ ಎಲ್ಲೂ ನಮ್ಮ ಹೆಸರು ಮೆನ್ಷನ್ ಮಾಡಿಲ್ಲ. ಇವರಿಗೆ ಇಂತಿಷ್ಟು ಲೋನ್ ಹೋಗಿದೆ. ಹೋಗ್ಲಿ, ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಅಲ್ಲಿ ಪ್ಯಾನ್ ಕಾರ್ಡು, ಆಧಾರ್ ನೀವು ಕೊಟ್ಟೋದು ಅಥೆಂಟಿಕೇಶನ್, ತಂಬು ಇವೇನಾದ್ರು ಇದೆಯಾ ಅಲ್ಲಿ? ಇಲ್ಲ, ನಾವು ಪಾನ್ ಕಾರ್ಡ್ ಕೊಟ್ಟಿಲ್ಲ, ಆಧಾರ್ ಕೊಟ್ಟಿದ್ದೇವೆ ಅಷ್ಟೇ. ಅದ್ರಲ್ಲಿ ಏನು ಬ್ಯಾಂಕ್ ಅಕೌಂಟ್ ಅದ್ರಲ್ಲಿ ತಂಬು ಕೊಡ್ಬೇಕಲ್ಲ ಅಲ್ಲಿ? ಹೌದು, ತಂಬು ಕೊಡ್ಬೇಕು. ಅದೇನು ಕೊಟ್ಟಿಲ್ಲ ನಾವು. ಮತ್ತೆ ಹೆಂಗ್ ಅಕೌಂಟ್ ಕ್ರಿಯೇಟ್ ಆಗ್ಬಿಡುತ್ತೆ? ಅದೇ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಗೊಂದು ಮೆಸೇಜ್ ಆದ್ರೂ ಬರ್ಬೇಕಲ್ವಾ ನಿಮ್ಗೆ ಏನಾದ್ರು? ಹೌದು, ನಾವು ವಾರದಲ್ಲಿ ಕಟ್ಟಿರುವಂತ ಹಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಮೆಸೇಜ್ ಬರಲ್ಲ. ಅಂದ್ರೆ ಸಂಪೂರ್ಣವಾಗಿ ಬೋಗಸ್ಸು. ಹೌದೌದು, ಅದು ಫುಲ್ ಬೋಗಸ್ ಅದು. ಮಂಜುನಾಥನ ಹೆಸರಿನಲ್ಲಿ ಈ ರೀತಿ ಲೂಟಿ ದಂಧೆ. ಮಂಜುನಾಥ ಯಾವತ್ತು ಬಡ್ಡಿ ಬಿಟ್ಟುಗಳಷ್ಟು ಅವ್ನಿಗೆ ಇದಾಗ್ಬಿಟ್ಟಿದ್ಯಾ, ಅಷ್ಟೊಂದು ಬರ್ಗೆಟ್ಟೋಗಿದ್ಯಾ? ಇವ್ರು ಯಾಕೆ ಅವ್ರ ಹೆಸರು ಮಂಜುನಾಥ ಹೆಸರು ಹೇಳ್ಕೊಂಡು ಇದು ಮಾಡ್ತಾರೆ ಇವರು? ಹೌದು, ನಾವು ಯಾವುದೇ ಕಾರಣಕ್ಕೆ ಅವ್ರ ಹತ್ರ ಕಟ್ಟಲ್ಲ, ಅದು ಯಾವ್ದು ಏನಿಲ್ಲ. ನಮ್ಗೆ ಬೇಕಿದ್ದು ಸ್ಟೇಟ್ಮೆಂಟ್, ನಾವು ಅದರಲ್ಲೇ ನೋಡಿ ಅಲ್ಲಿ ಅಷ್ಟೊಂದು ಗೊತ್ತಾಗುತ್ತೆ, ಯಾರು ಅನ್ಎಜುಕೇಟೆಡ್ ಕೂಡ ಗೊತ್ತಾಗುತ್ತೆ ಅಕೌಂಟ್ ಓಪನ್ ಆಗಿರುವ ಡೇಟಿಗೆ ಅದನ್ನ ನೋಡಿದ್ರೆ. ಆದ್ರೂ ಇವರು ನೋಡಿ ಅಲ್ಲಿ ಅಷ್ಟೊಂದು ಗೊತ್ತಾಗಲ್ಲ. ಅದು ನಮ್ಗೆ ಕೊಟ್ಟದ್ದು ಅವರೇ ಕೊಟ್ಟದ್ದು, STD ಅವರೇ ಕೊಟ್ಟದ್ದು ನಮಗೆ ಸ್ಟೇಟ್ಮೆಂಟ್. ಭದ್ರವಾಗಿ ಇಟ್ಕೊಳ್ಳಿ. ನಾವು ಅದನ್ನ ಕೇಳೋದು, ಅದರ ಉತ್ತರನೇ ಇಲ್ಲ ಅವರ ಹತ್ರ. ಓಕೆ, ಇದುವರೆಗೆ ಬ್ಯಾಂಕ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳು ಕೂಡ ಸೇರ್ಕೊಂಡು ಈಗ ಈ ತರ ದಂಧೆಗೆ ಇಳಿದಿದ್ದಾರೆ. ಇದೇ ತರ ಕರ್ನಾಟಕದಲ್ಲಿ ಎಷ್ಟು ಜನ ಬ್ಯಾಂಕ್ ಮ್ಯಾನೇಜರ್ ಈ ದಂಧೆಗೆ ಇಳಿದಿದ್ದಾರೆ? ಯಾಕೆ ಕೊಡ್ತಾ ಇಲ್ಲ ಸ್ಟೇಟ್ಮೆಂಟು? ಅದೇ ಇವಾಗಂತೂ ಕೊಡಲ್ಲ. ನನ್ನ ಮತ್ತೊಬ್ಬ ಫ್ರೆಂಡ್ ಹೋಗಿ ಸ್ಟೇಟ್ಮೆಂಟ್ ಕೇಳಿದೆ, ಅವ್ನು ಕೊಡಲ್ಲ. ಕೊಡಲ್ಲ. ಕಾಲ್ ಮಾಡಿ ಇಲ್ಲ ಅವ್ರು ಕೊಡಲ್ಲ ಅಂತ. ಹಾಗೆ ಅಲ್ಲ, ಹೇಳ್ಬಿಟ್ಟಿರ್ತಾರೆ ಬಿಡಿ. ಇವಾಗ ಜನ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಯಾರು ಕೂಡ ಕೊಡೋಕೆ ರೆಡಿ ಇಲ್ಲ, ಜಗಳ ಮಾಡ್ತಾ ಇದ್ದಾರೆ. ಊರ್ನೇ ಅವರವರೇ ಜಗಳ ಮಾಡಿಸಿ ಕಿಚ್ಚಪ್ಸಿ ಬೆಂಕಿ ಹಾಕ್ತಾ ಇದ್ದಾರೆ ಮನೆಗೆ. ಅಂದ್ರೆ ಬೆಂಕಿ ಹಾಕಿದ್ರೆ ಜಗಳ ಮಾಡೋಂಥದ್ದು, ಅವಮಾನ ಮಾಡೋಂಥದ್ದು. ಮನೆ ಹತ್ರ ಹೋಗಿ ನಿನಗೆ ಯೋಗ್ಯತೆ ಅಲ್ವಾ, ನಿನ್ನ ಗಂಡ ಗಂಡಸಲ್ವಾ, ದುಡಿಯಲ್ವಾ, ನನ್ಗೆ ಯಾಕೆ ದುಡ್ಡು ಕಟ್ತಾ ಇಲ್ಲ, ನೀನು ಹೋಗಿ ಸಾಯಿ, ಈ ಥರದ್ದೆಲ್ಲ ಮಾತಾಡ್ತಿದ್ದಾರೆ. ಈಗ ಅವ್ರಿಗೆಲ್ಲ ಏನು ಹೇಳ್ತೀರಾ ನೀವು? ಇಲ್ಲ, ಅವರು ಕೂಡ ಕಾನೂನಾತ್ಮಕವಾಗಿ ಸ್ಟೇಟ್ಮೆಂಟ್ ತಗೊಂಡು ಆಮೇಲೆ ಅದರಲ್ಲಿ ನೋಡಿ ಇವರ ತಪ್ಪಲ್ಲಿ ಅದನ್ನು ಹೇಳ್ಬೋದು ಅವರಿಗೆ. ಮೊದಲಾಗಿ ಅವರು ಏನಂದ್ರೆ ಸ್ಟೇಟ್ಮೆಂಟ್ ಅಂತ ತಗೋಬೇಕು. ಸ್ಟೇಟ್ಮೆಂಟ್ ಈಗ ನಾನು ನಿಮ್ಮ ಮುಖಾಂತರ ಹೇಳೋದೇನಂತಂದ್ರೆ, ಪ್ರತಿಯೊಬ್ರು ಕೂಡ ದುಡ್ಡನ್ನ ಕಟ್ತಾ ಇದ್ದಾರೆ, ಯಾರು ಕೂಡ ಸಾಲ ವಾಪಸ್ ಮಾಡಲ್ಲ ಅಂತ ಇದುವರೆಗೆ ನನ್ನ ಹತ್ರ ಯಾರು ಕೂಡ ಹೇಳಿಲ್ಲ. ನಂಗೆ ಟೈಮ್ ಕೊಡಿ ಸರ್, ನಾನು ಕಟ್ತಾ ಇದ್ದೀನಿ ಅಂತಾರೆ. ಇನ್ನೆಷ್ಟೋ ಜನ ಸಮಯಕ್ಕೆ ಸರಿಯಾಗಿ ಟೈಮ್ಗೆ ಕರೆಕ್ಟಾಗಿ ಕಟ್ತಾ ಇದ್ದಾರೆ. ಅವ್ರಿಗೆಲ್ಲೋ ಒಂದು ಕಡೆ ಡೌಟ್ ಬಂದಾಗ, ಒಂದು ವಾರ ತುಂಬ ಪ್ರಾಬ್ಲಮ್ ಇದೆ ಅಂದಾಗ ನೆಕ್ಸ್ಟ್ ವಾರ ಕೊಡ್ತೀನಿ ಅಂದಾಗ ಕೂಡ ಅವ್ರು ಜಗಳ ಮಾಡಿದ್ದಾರೆ. ಅವರುಗಳು ಈಗ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಅಂದರೆ ನನ್ನ ದುಡ್ಡು ಯಾವ ಬ್ಯಾಂಕ್ಗೆ ಹೋಯಿತು, ನನ್ನ ಸೇವಿಂಗ್ಸ್ ದುಡ್ಡು ಯಾವ ಬ್ಯಾಂಕ್ನಲ್ಲಿದೆ, ಎಷ್ಟು ದುಡ್ಡು ಅದಾಗಿದೆ, ಇಂಥ ವರ್ಷದಿಂದ ಕಟ್ಕೊಂಡ್ಬಂದಿದ್ದಾರೆ, ಅದನ್ನು ಅವ್ರು ಕೇಳ್ತಾ ಇದ್ದಾರೆ. ಹಾಗೆ ಯಾವ ಬ್ಯಾಂಕ್ನಲ್ಲಿ ನನ್ನ ಅಕೌಂಟ್ ಇದೆ, ನನ್ನ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಈಗ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ, ಈ ನಿಮಗೆ ಸಿಬಿಲ್ ಸ್ಕೋರ್ ಕಡಿಮೆ ಆಗಿಬಿಡುತ್ತೆ,
ಇನ್ಮೇಲಿಂದ ಆಧಾರ್ ಕಾರ್ಡ್ ಎಲ್ಲ ಬ್ಯಾನ್ ಆಗಿಬಿಡುತ್ತೆ, ನಿನಗೆ ಯಾವುದೇ ಸವಲತ್ತು ಸಿಗಲ್ಲ ಅಂತ ಹೆಣ್ಮಕ್ಳಿಗೆಲ್ಲ ಫುಲ್ಲು ಸುಳ್ಳು ಹೇಳಿ ಹಬ್ಬಿಸ್ತಾ ಇದ್ದಾರಂತೆ. ಇಲ್ಲ, ಮೊದಲು ನಮಗೂ ಬೇರೆ ಸಂಘದಲ್ಲಿ ಇಲ್ಲ ಅವ್ರಿಗೆ ಕಂಪ್ಲೇಂಟ್ ಆಗಿದೆ, ಬ್ಯಾಂಕ್ ಇದೆ, ಕೋರ್ಟ್ ನೋಟಿಸ್ ಬಂದಿದೆ ಅಂತ ಎಲ್ಲ ಹೇಳಿದ್ದಾರಂತೆ. ಅದು ನಮ್ಗೆ ಯಾವುದೇ ಬಂದಿಲ್ಲ. ನಾವು ಹೇಳಿದೆ ಅಂದ್ರೆ ಅದಕ್ಕೆ ತಕ್ಕ ಉತ್ತರ ನಾವು ಕೂಡ ಕೊಡ್ತೇವೆ ಅಂತ. ಅಲ್ಲ, ಸಿಬಿಲ್ ಸ್ಕೋರ್ ಕಮ್ಮಿ ಯಾಕೆ ನಿಮ್ದು ಬ್ಯಾಂಕಲ್ಲಿ ಅಕೌಂಟ್ ನಿಮ್ಮ ಹೆಸರಲ್ಲೇ ಇಲ್ವಲ್ಲ? ಅದೇ ಅಲ್ವಾ? ಹೌದು. ಯಾವುದು ಪಾನ್ ಕಾರ್ಡ್ ನಿಮ್ಮ ಮುಖಾಂತರ ಹೇಳೋದಿಷ್ಟ ಜನಕ್ಕೆ? ವರ್ಷದ ವಾಡಿಟ್ ಆಗುತ್ತೆ. ವರ್ಷದ ವಾಡಿಟ್ ಯಾವುದೇ ಇದರಲ್ಲಿ ಲಾಭಾಂಶ ಎಷ್ಟಿದೆ ಆ ವಾಡಿಟ್ ಅಲ್ಲಿ ತೋರಿಸ್ತಾರೆ. ಓಕೆ. ಇದರಲ್ಲಿ ಯಾವುದೇ ಇದನ್ನು ತೋರಿಸಲ್ಲ, ಬ್ಯಾಂಕಿಗೆ ಎಷ್ಟು ಹೋಗಿದೆ, ಬ್ಯಾಂಕ್ ಅಲ್ಲಿ ಪಾಸ್ ಪುಸ್ತಕದಲ್ಲಿ ಎಷ್ಟು ಹಣ ಇದೆ, ಯಾವುದೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ KDRDP ಅವರು ಮಾಡಿದಂತಹ ವಾಡಿಟ್ ಅಲ್ಲಿ ಎಲ್ಲೂ ಇಲ್ಲ. ಓಕೆ. ಇದನ್ನ ಕೇಳ್ಬಿಟ್ರೆ ತಂದಿರ್ತಾರೆ, ಇಲ್ಲಿ ಬಂದು ಕೆಂಪು ಶಾಯಲ್ಲಿ ರೈಟ್ ಮಾರ್ಕ್ ಕೊಡ್ತಾರೆ ಅಷ್ಟೇ. ಓಕೆ. ಇದನ್ನೇನಾದ್ರು ಕೇಳ್ಬಿಟ್ರೆ ಸಂಘದಲ್ಲಿರುತ್ತೆ ಇತರರಿಗೆ ಹುಚ್ಚೆಬ್ಬಿಸ್ಬಿಡೋದೆ, ನಿನ್ಗೆ 5 ಲಕ್ಷ 10 ಲಕ್ಷ ಎಲ್ಲ ಸಾಲ ಕೊಡ್ತೀನಿ, ಅವನ ಹತ್ರ ಕಲೆಕ್ಷನ್ ಮಾಡ್ಕೊಂಬ ಅಂತ ಇವ್ರನ್ನೇ ಮನೆ ಹತ್ರ ಬಿಟ್ಟು ಗಲಾಟೆ ಮಾಡಿಸೋದು. ಅವರು ದುಡ್ಡಿನ ಆಸೆಗೆ ಮನೆ ಹತ್ರ ಬಂದು ಇವಳಿಗೆ ಹಿಗ್ಗ ಮುಗ ಬೈಯೋದು, ಮರ್ಯಾದೆ ತೆಗೆಯೋದು, ಕೊನೆಗೆ ಆಕೆ ಸೂಸೈಡ್ ಮಾಡ್ಕೋಬೇಕು ಆ ಮಟ್ಟಕ್ಕೆ ಕ್ಯಾಕಸ್ ಬೈದು ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಇವ್ರುಗಳಿಗೆ. ಈ ಥರ ನಿನ್ನ ಗಂಡಿಗೆ ದುಡಿಯೋ ಯೋಗ್ಯತೆ ಇಲ್ಲ, 5 ಲಕ್ಷ ರೂಪಾಯಿ ನಾನೇ ಸಾಲ ಕೊಟ್ಬಿಡ್ತೀವಿ ಹೋಗಿ ಅಂತ ಇವ್ರಿಗೆ ಪಾಪ ಕಳಿಸ್ತಾ ಇದ್ದಾರೆ. ಎಸ್, ಆಯಿತು, ಥ್ಯಾಂಕ್ ಯು. ತುಂಬ ಹೊತ್ತಾಯಿತು ನಿಮ್ಮ ಜೊತೆ ಮಾತಾಡಿ, ತುಂಬ ಕಾಲ್ಸ್ಗಳು ಬರ್ತಾ ಇದೆ. ಇನ್ವೇಸ್ ಇವಾಗ ಲೆಕ್ಕ ಕೊಡೋರು ಕೂಡ ನೀವು ಕಟ್ಟಬೇಡಿ. ಅಕಸ್ಮಾತ್ ಬಂತು ಅಂತಂದರೆ ಒಂದು ವಿಡಿಯೋ ಮತ್ತು ಆಡಿಯೋ ಮಾಡ್ಕೊಳ್ಳಿ ಸರ್. ವಿಡಿಯೋ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ಕೋರ್ಟ್ ಯಾವುದೇ ಸ್ಟೇಷನ್ಗೆ ಹೋದರೆ ಇವತ್ತು ವಿಡಿಯೋ ರೆಕಾರ್ಡ್ನೇ ಸಾಕ್ಷಿ ಅಲ್ಲ ಅಂತ ಹೇಳಿದಂತೆ ಪೊಲೀಸ್ನವ್ರು ಯಾರೋ ಒಬ್ಬರು ಪೊಲೀಸರುಗಳು ಅವರು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳಿ, ಆಡಿಯೋ ಮಾಡ್ಕೊಳ್ಳಿ, ಪೇಪರ್ ಡಾಕ್ಯುಮೆಂಟ್ ಇಟ್ಕೊಳ್ಳಿ. ಮುಂದೆ ಏನಾದರೂ ಅದು ಹೋರಾಟ ಮಾಡುವ ಲೀಗಲ್ ಆಗಿ ನಮ್ಮೊಟ್ಟಿಗೂ ಕೂಡ ಲಾಯರ್ಗಳಿದ್ದಾರೆ.